ಇವತ್ತಿನಿಂದ ನರೇಂದ್ರ ಮೋದಿ ಮೇನಿಯಾ. ಇವತ್ತು ಅರಮನೆ ನಗರಿ ಮೈಸೂರಲ್ಲಿ ಮೋದಿ ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಸಿಎಂ ತವರು, ಸಿಎಂ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಕಣ ಮೈಸೂರಿನಿಂದ ಮೋದಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ತವರಿನಲ್ಲೇ ಎಲೆಕ್ಷನ್ ರಣಕಹಳೆ ಮೊಳಗಿಸಲಿದ್ದಾರೆ. ಬೃಹತ್ ಸಮಾವೇಶದ ಮೂಲಕ ಮೋದಿ ಮತಯಾಚನೆ ಮಾಡ್ತಾರೆ ತಮ್ಮ ಅಭ್ಯರ್ಥಿಗಳ ಪರವಾಗಿ. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬೃಹತ್ ಸಮಾವೇಶಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಸಹ ಆಗಿದೆ. ಸಂಜೆ 5:15ಕ್ಕೆ ಮೈಸೂರಿಗೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಜರ್ಮನ್ ಟೆಂಟ್ಗಳನ್ನು ಅಳವಡಿಕೆ ಮಾಡಲಾಗಿದೆ. 4 ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಇವತ್ತು ಮತಯಾಚನೆ ಮಾಡ್ತಾರೆ ಪ್ರಧಾನಿ ಮೋದಿ. ವೇದಿಕೆ ಮುಂಭಾಗ 60,000 ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ತವರಿನಿಂದಲೇ ಮೋದಿ ಅಬ್ಬರದ ಪ್ರಚಾರವನ್ನು ಆರಂಭ ಮಾಡ್ತಾ ಇದ್ದಾರೆ. 4 ಲೋಕಸಭಾ ಕ್ಷೇತ್ರಗಳ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ. ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಈ 4 ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡ್ತಾರೆ. ಇವತ್ತು ಈ 4 ಅಭ್ಯರ್ಥಿಗಳು ಸಹ ಇವತ್ತಿನ ಸಮಾವೇಶದಲ್ಲಿ ಭಾಗಿಯಾಗಿರ್ತಾರೆ. ವಿಶೇಷ ಅಂತ ಹೇಳಿದ್ರೆ ಹಾಲಿ ಮತ್ತು ಮಾಜಿ ಪ್ರಧಾನಮಂತ್ರಿಗಳಿಬ್ರು ಸಹ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇವತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ವಿಜಯ ಸಂಕಲ್ಪ ಸಮಾವೇಶದ ಹೆಸರಿನಲ್ಲಿ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಇವತ್ತು ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಮೋದಿ ಮೈಸೂರಿಗೆ ಆಗಮಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಬಂದಿಳಿಯುವಂತಹ ವಿಶೇಷ ಹೆಲಿಪ್ಯಾಡ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ನಾನೀಗ ಇರ್ತಕ್ಕಂಥದ್ದು ಮೈಸೂರು ವಿಶ್ವವಿದ್ಯಾನಿಲಯದ ಕಾರ್ಯಸೌಧದ ಮುಂಭಾಗದಲ್ಲಿ ಇರ್ತಕ್ಕಂಥ ಓವಲ್ ಮೈದಾನದಲ್ಲಿ ಏನು ಇವತ್ತು ಸಂಜೆ 5:15 ಭೋಪಾಲ್ನಿಂದ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬರ್ತಕ್ಕಂಥ ನರೇಂದ್ರ ಮೋದಿ ಅವರು ಅಲ್ಲಿಂದ ಸೇನಾ ಹೆಲಿಕಾಪ್ಟರ್ ಮೂಲಕವಾಗಿ ಓವೆಲ್ ಮೈದಾನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ವಿಶೇಷವಾದಂತಹ ತಾತ್ಕಾಲಿಕವಾದಂತಹ ಹೆಲಿಪ್ಯಾಡ್ ಏನಿದೆ ಹೆಲಿಪ್ಯಾಡ್ಗೆ ಬರ್ತಾರೆ. ನೀವೀಗ ಗಮನಿಸ್ಬೋದು, ಹೆಲಿಪ್ಯಾಡನ್ನು ಈಗಲೂ ಕೂಡ ಮತ್ತಷ್ಟು ಸಜ್ಜುಗೊಳಿಸ್ತಾ ಇರ್ತಕ್ಕಂಥ ಸಿಬ್ಬಂದಿಗಳು ಇಡೀ ಮೈದಾನವನ್ನು ನೀರಿನಿಂದ ಆವೃತವಾಗಿ ಮಾಡಿ ಯಾವುದೇ ರೀತಿಯಾದಂಥ ಧೂಳು ಏಳದ ರೀತಿಯಲ್ಲಿ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಏಕಕಾಲದಲ್ಲಿ 3 ಹೆಲಿಕಾಪ್ಟರ್ಗಳು ಇಳಿಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಮೋದಿಯವರು ಸಂಜೆ 5:15 ನಂತರದಲ್ಲಿ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಿಂದ ವಿಶೇಷ ಸೇನಾ ಹೆಲಿಕಾಪ್ಟರ್ ಮೂಲಕವಾಗಿ ನೇರವಾಗಿ ಈ ಒಂದು ವಿಶೇಷ ಹೆಲಿಪ್ಯಾಡ್ಗೆ ಬಂದಿಳಿತಾರೆ. ಅಲ್ಲಿಂದ ನೇರವಾಗಿ ಮಹಾರಾಜ ಕಾಲೇಜು ಮೈದಾನ ಏನಿದೆ, ಮೈದಾನ ಇಲ್ಲಿಂದ ಸುಮಾರು ಒಂದು 300 ಮೀಟರ್ಗಳ ಅಂತರದಲ್ಲಿರ್ತಕ್ಕಂಥದ್ದು. ಕಾರ್ನ ಮೂಲಕವಾಗಿ ಅವರು ತೆರಳುತ್ತಾರೆ. ಸೀತಾವಿಲಾಸ್ ರಸ್ತೆಗೆ ಹೊಂದ್ಕೊಂಡಂತೆ ಇರ್ತಕ್ಕಂಥ ರಸ್ತೆ ಏನಿದೆ ಆ ರಸ್ತೆ ಮೂಲಕವಾಗಿ ನೇರವಾಗಿ ತೆರಳಿ ರೈಲ್ವೆ ಜಂಕ್ಷನ್ನಲ್ಲಿ ಲೆಫ್ಟ್ಗೆ ಹೋದಂಥವ್ರು ನೇರವಾಗಿ ಏನು ಮಹಾರಾಜ ಕಾಲೇಜು ಮೈದಾನದ ಗ್ರೌಂಡ್ ಏನಿದೆ ವೇದಿಕೆ ಹಿಂಭಾಗಕ್ಕೆ ಹೋಗುತ್ತೆ. ಅಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮೋದಿ ಅವರು ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಇನ್ನು ವಿಜಯ ಸಂಕಲ್ಪ ಸಮಾವೇಶ ಏನಿದೆ ಈ ಸಮಾವೇಶ ಮೈಸೂರು ಭಾಗದ 4 ಲೋಕಸಭಾ ಕ್ಷೇತ್ರಗಳನ್ನು ಕೇಂದ್ರೀಕರಿಸಿ ಮಾಡ್ತಾ ಇರ್ತಕ್ಕಂಥ ಒಂದು ಸಮಾವೇಶ. ಈ ಸಮಾವೇಶದಲ್ಲಿ ಮೈಸೂರು ಕೊಡಗು ಅಭ್ಯರ್ಥಿಯ ಜೊತೆಗೆ ಮಂಡ್ಯ, ಚಾಮರಾಜನಗರ ಹಾಗೆ ಹಾಸನದ ಮೈತ್ರಿ ಅಭ್ಯರ್ಥಿಗಳು ಕೂಡ ಪಾಲ್ಗೊಳ್ತಾರೆ. ಈ ಅಭ್ಯರ್ಥಿಗಳ ಪರವಾಗಿ ಮೋದಿ ಅವರು ಮತ ಪ್ರಚಾರವನ್ನು ಕೂಡ ಮಾಡಲಿದ್ದಾರೆ. ಇನ್ನು ವೇದಿಕೆಯಲ್ಲಿ ಕೂಡ ಹಾಲಿ ಪ್ರಧಾನಿಗಳ ಜೊತೆಗೆ ಮಾಜಿ ಪ್ರಧಾನಿ HD ದೇವೇಗೌಡ ಅವರು ಕೂಡ ಇರ್ತಕ್ಕಂಥದ್ದು. ಇನ್ನು ಸಿದ್ದರಾಮಯ್ಯನವರ ತವರಿನಲ್ಲಿ ನಡೆಸ್ತಾ ಇರ್ತಕ್ಕಂಥ ಈ ಒಂದು ಶಕ್ತಿಯ ಕಾರ್ಯಕ್ರಮ ಏನಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಮೈತ್ರಿ ಅಭ್ಯರ್ಥಿಗಳು ತಮ್ಮ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧ್ಯಮ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಇವತ್ತು ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ. ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಪ್ರಧಾನಿ ಮೋದಿಗೆ ಸಿದ್ಧವಾಗಿದೆ ಭರ್ಜರಿಯಾದಂತಹ ಉಡುಗೊರೆ. ಮೈಸೂರು ಬಿಜೆಪಿ ಘಟಕದಿಂದ ಪ್ರಧಾನಿಗೆ ವಿಶೇಷವಾದಂತಹ ಗಿಫ್ಟ್ ನೀಡಲಾಗುತ್ತೆ. ಇವತ್ತು ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಒಳಗೊಂಡ ಮರದ ಮೂರ್ತಿಯನ್ನ ನೀಡಲಾಗುತ್ತೆ. ವಿಶೇಷ ಕುಸುರಿ ಕೆಲಸವನ್ನ ಒಳಗೊಂಡಿರುವಂತಹ 2 ಅಡಿ ಎತ್ತರದ ಮೂರ್ತಿ ಇದೆ. ಮೂರ್ತಿ ಜೊತೆಗೆ ಮೈಸೂರು ಪೇಟ ರೇಷ್ಮೆ ಶಲ್ಯ ಹಾರ ಹಾಕಿ ಸನ್ಮಾನಿಸಲಾಗುತ್ತೆ ಪ್ರಧಾನಿ ಮೋದಿಗೆ. ವೇದಿಕೆ ಮೇಲೆ ಮೋದಿಗೆ ಉಡುಗೊರೆಯನ್ನ ನೀಡಿ ಗೌರವಿಸಲಾಗುತ್ತೆ. ರಾಮರಾಜ್ಯ ನಿರ್ಮಾಣದ ಕಲ್ಪನೆಯಲ್ಲಿರುವ ಮೋದಿಗೆ ರಾಮನ ಮೂರ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಈ ಬಗ್ಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ರಾಜೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ.
ಸಮಾವೇಶಕ್ಕಾಗಿ ಮೈಸೂರಿಗೆ ಆಗಮಿಸ್ತಾ ಇರತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೀಗ ಮೈಸೂರು ಬಿಜೆಪಿ ವತಿಯಿಂದಾಗಿ ವಿಶೇಷ ಉಡುಗೊರೆಯನ್ನ ಕೊಡ್ಲಾಗ್ತಾ ಇದೆ. ನಾವೀಗ ಆ ಒಂದು ಉಡುಗೊರೆಯನ್ನು ಕೂಡ ಗಮನಿಸಬಹುದು. ಏನು ದೇಶದಲ್ಲಿ ರಾಮ ಮಂದಿರ ನಿರ್ಮಾಣವನ್ನ ಮಾಡಿರ್ತಕ್ಕಂಥ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಈಗ ರಾಮನ ಮೂರ್ತಿಯನ್ನ ಉಡುಗೊರೆಯಾಗಿ ಮೈಸೂರಿನ ಬಿಜೆಪಿ ವತಿಯಿಂದ ಕೊಡ್ತಾ ಇರ್ತಕ್ಕಂಥದ್ದು ಗಮನಿಸಬಹುದು. ಸೀತೆ ಲಕ್ಷ್ಮಣ ಆಂಜನೇಯರ ಸಮೇತವಾಗಿರ್ತಕ್ಕಂಥ ಸೀತಾವಲ್ಲಭನ ಮೂರ್ತಿಯನ್ನ ಇವತ್ತು ಮೈಸೂರಿಗೆ ಬರ್ತಾ ಇರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉಡುಗೊರೆಯಾಗಿ ಕೊಡಲಾಗ್ತಾ ಇದೆ. ಇನ್ನು ಸಂಪೂರ್ಣ ಇಡೀ ಮೂರ್ತಿಯ ಕೆತ್ತನೆಯನ್ನು ಕೂಡ ನಾವು ಗಮನಿಸ್ತಾ ಹೋಗಬಹುದು. ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಈ ರೀತಿಯಾಗಿ ಸಂಪೂರ್ಣ ಇಡೀ ಪರಿವಾರದ ಮೂರ್ತಿಗಳನ್ನ ಒಂದೇ ಮೂರ್ತಿಯಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ವಿಶೇಷ ಕುಸುರಿ ಕೆಲಸವನ್ನ ಮಾಡಿರ್ತಕ್ಕಂಥ ಈ ಒಂದು ಮೂರ್ತಿಯನ್ನು ಈಗ ಮೈಸೂರು ಬಿಜೆಪಿ ವತಿಯಿಂದಾಗಿ ಇವತ್ತು ಮೈಸೂರಿಗೆ ಬರ್ತಾ ಇರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಡಲಾಗ್ತದೆ. ಅದರ ಜೊತೆಗೆ ರೇಷ್ಮೆಯ ಶಲ್ಯವನ್ನ ಮತ್ತೆ ಮೈಸೂರು ಪೇಟವನ್ನ ತುಡಿಸಿ ಅವರಿಗೆ ವಿಶೇಷ ಆಹಾರವನ್ನ ಹಾಕಿ ಗೌರವ ಸಮರ್ಪಣೆಯನ್ನು ಕೂಡ ಮಾಡಲಾಗುತ್ತೆ. ಬನ್ನಿ ಈಗ ಬಿಜೆಪಿ ಉಪಾಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ರಾಜೇಂದ್ರ ಅವರು ಮಾತಾಡ್ತಾರೆ, ಇದ್ರ ಬಗ್ಗೆ ಹೇಳಿದ್ದಾರೆ. ನಾವು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಮೋದಿಜಿಯವರು ಮೈಸೂರಿಗೆ ಬರ್ತಾ ಇರೋದು ತುಂಬ ಸಂತೋಷದ ವಿಷಯ. ಈ ಸಂದರ್ಭದಲ್ಲಿ ನಮ್ಮ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರವನ್ನು ರಾಮರಾಜ್ಯ ಮಾಡಬೇಕಂತ ಹೇಳಿ ಹೊರಟಿದ್ದಾರೆ. ಹಾಗಾಗಿ ನಮಗೆ ರಾಮರಾಜ್ಯ ಮಾಡುವಂಥ ಒಂದು ನೇತಾರ ಮೋದಿಜಿಯವರು. ಅದಕ್ಕೋಸ್ಕರ ನಾವು ಶ್ರೀರಾಮ, ಆಂಜನೇಯ, ಸೀತೆ ಜೊತೆಯಲ್ಲಿ ಮತ್ತು ಲಕ್ಷ್ಮಣನ ಜೊತೆಯಲ್ಲಿ ಒಟ್ಟಾಗಿದ್ದರೆ ಮಾತ್ರ ಅದು ರಾಮರಾಜ್ಯ ಆಗುತ್ತೆ. ಹಾಗಾಗಿ ನಾವು ಆ ಒಂದು ಕೊಡುಗೆಯನ್ನು, ಒಂದು ಗಿಫ್ಟನ್ನು ಕೂಡ ಇದನ್ನು ನಾವು ಮೋದಿಜಿ ಅವರಿಗೆ ಕೊಡಲಿಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಈ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರು ತಮ್ಮ ಈ ಒಂದು ಕ್ಷೇತ್ರದಲ್ಲಿ ಬಂದು ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥ ತಮಗೆಲ್ಲ ಎಷ್ಟು ಬೂಸ್ಟ್ ಆಗುತ್ತೆ? ಮೋದಿಜಿಯವರು ಈ 10 ವರ್ಷದ ಮಾಡಿದ ಕಾರ್ಯಕ್ರಮಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ BJP ಅಲೆ ಇರೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಮತ್ತು ರಾಷ್ಟ್ರದ ಎಲ್ಲ ಜನತೆ ಕೂಡ ಮತ್ತೊಮ್ಮೆ ಮೋದಿ ಬರಬೇಕಂತ ನಿರ್ಧಾರ ಮಾಡಿದ್ದಾರೆ. ಅದರ ಜೊತೆಲಿ ಈ ಮೈಸೂರು ಇರೋದಂಥ ಕಾರ್ಯಕರ್ತರು, ಸಮಾಜ, ಜನ ಎಲ್ರಿಗೂ ಕೂಡ ಮೋದಿಜಿಯವರು ಬರೋದು ಒಂಥರ ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿದೆ. ನಮ್ಮೆಲ್ಲರೂ ಕೂಡ ನಿಜವಾಗ್ಲೂ ಅಡಿಷನಲ್ ಬೂಸ್ಟ್ ಅಂತ ಹೇಳ್ಬೋದು ಮೋದಿಜಿಯವರು ಬರ್ತಾ ಇರೋದು. ಓಕೆ, ಅಂದರೆ ಈ ಒಂದು ಮೂರ್ತಿಯನ್ನು ಈಗಾಗಲೇ SPG ಸೆಕ್ಯೂರಿಟಿ ಎಲ್ಲ ಕ್ಲಿಯರೆನ್ಸ್ ಮಾಡಿದೆಯಾ? ಎಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಏನು? ಇದನ್ನು ನಾವು ಈಗ ಇದಕ್ಕೆ ಜಾಗಕ್ಕೆ ಇದೆ ಒಂದು ರ್ಯಾಲಿ ಆಗುವಂಥ ಜಾಗಕ್ಕೆ ನಾವು ತಗೊಂಡೋಗ್ತಾ ಇದ್ವಿ. ಅಲ್ಲಿ SPG ಅವರೆಲ್ಲ ಚೆಕ್ ಮಾಡಿ ಅದನ್ನು ಸ್ಟೇಜಲ್ಲಿ ಇಟ್ಕೊಂಡಿರ್ತೀವಿ. ನಾವು ವೇದಿಕೆಗೆ ಬಂದ ಮೇಲೆ ವೇದಿಕೆಯಲ್ಲಿ ಸನ್ಮಾನ ಆಗೋ ಟೈಮಲ್ಲಿ ನಾವು ಇದನ್ನು ಈ ಮೂರ್ತಿಯನ್ನು ಕೊಡಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸೊ ಇದಿಷ್ಟು ಮೂರ್ತಿಯ ಬಗ್ಗೆ ಹೇಳಿದಂಥದ್ದು ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ತಿನ್ಕೊಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.